Hello guys, welcome back to my Artifacts class. All English tenses video series ನಲ್ಲಿ ಇದು ಕ್ಲಾಸ್ ನಂಬರ್ 3. ಈಗ ಆಲ್ರೆಡಿ ನಾವು ಕ್ಲಾಸ್ ನಂಬರ್ 1 and 2 ನಲ್ಲಿ ಪ್ರೆಸೆಂಟ್ ಸಿಂಪಲ್ ಅಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಕಲ್ತಿದ್ದೀವಿ. ಇದು ಥರ್ಡ್ ಕ್ಲಾಸ್ ಅಂಡ್ ಇದರಲ್ಲಿ ನಾವು ಇವತ್ತು ಕಲಿತಾ ಇದ್ದೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ಆಲ್ ಇಂಗ್ಲಿಷ್ ಟೆನ್ಸಸ್ ಅನ್ನೋ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಪ್ರತಿಯೊಂದು ಕ್ಲಾಸ್ನಲ್ಲೂ ಒನ್ ಸಿಂಗಲ್ ಟೆನ್ಸ್ನ ನಾನು ಸಪರೇಟಾಗಿ ಟೀಚ್ ಮಾಡ್ತಾ ಇದ್ದೀನಿ. ನೀವು ಟೆನ್ಸಸ್ನಲ್ಲಿ ಇನ್ನೂ ಕಷ್ಟಪಡ್ತಾ ಇದ್ದರೆ, ಸೆಂಟೆನ್ಸ್ನ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಈ ವಿಡಿಯೋ ಸೀರೀಸ್ನ ನೋಡಬಹುದು. ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೆ ಹಳೆಯ ವಿಡಿಯೋ ಸೀರೀಸ್ನಲ್ಲಿ ಕ್ಲಾಸ್ ನಂಬರ್ 5, 6, 7 ಇರುವಂಥ ವೀಡಿಯೋಸ್ನ ನಾನು ಪ್ರೈವೇಟ್ ಮಾಡಿದ್ದೀನಿ. ತುಂಬ ಜನ ಹೇಳ್ತಾ ಇದ್ದಾರೆ 5 ವೀಡಿಯೋಸ್ ಸಿಗ್ತಾ ಇಲ್ಲ ಅಂತ. ನಾನು ಅದೇ ವೀಡಿಯೋಗಳನ್ನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಸೀರೀಸ್ನಲ್ಲಿ. ಸೊ ಸೇಮ್ ವೀಡಿಯೋಸ್, ಹೆಚ್ಚಿನ ಕಂಟೆಂಟ್ ಇಲ್ಲಿ ಇರುತ್ತೆ. ಆದ್ದರಿಂದ ನೀವು ಟೆನ್ಷನ್ ಆಗಬೇಡಿ, ಇಲ್ಲಿ ಬಂದು ನೋಡಿ. 5 ಮುಂದೆ ಬರುವಂತಹ 12 ವೀಡಿಯೋಸ್ನ ನಾನು ಪ್ರೈವೇಟ್ ಮಾಡಿದ್ದೀನಿ. ಅದೇ ಕಂಟೆಂಟ್ನ ಇಲ್ಲಿ ನಾನು ಇನ್ನೂ ರಿವೈಸ್ ಮಾಡಿ ಹೆಚ್ಚಿನ ಎಕ್ಸಾಂಪಲ್ ಜೊತೆ ಕೊಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಸೊ ಈಗಾಗಲೇ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಕಲ್ತಿದ್ದೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಕಲ್ತಿದ್ದೀವಿ, ಆ್ಯಂಡ್ ಈಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಕಲಿತಾ ಇದ್ದೀವಿ. ಸೊ ನೀವು ಫಸ್ಟ್ ತಿಳ್ಕೊಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು, ಅವುಗಳಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಮಾಡ್ತೀವಿ, ನಾವು ಯಾವಾಗ ಇದರಲ್ಲಿ ಮಾತಾಡಬೇಕು, ಯಾವ ವಿಷಯಗಳನ್ನ ಈ ಟೆನ್ಸ್ ಯೂಸ್ ಮಾಡ್ಕೊಂಡು ಮಾತಾಡಬೇಕು ಅನ್ನೋ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ನ ಫಸ್ಟ್ ಚೆನ್ನಾಗಿ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲಿ ಸೆಂಟೆನ್ಸ್ ಮಾಡೋದಕ್ಕೆ ಹೋಗಿ. ರೈಟ್? ಸೊ ನಾನು ಹೇಳ್ತೀನಿ ನೋಡಿ, ಇಲ್ಲಿ ಈ ಟೆನ್ಸ್ನಲ್ಲಿ ನಾವು ಇತ್ತೀಚೆಗಷ್ಟೇ ಮುಗಿದ ಕೆಲಸಗಳನ್ನ ಮಾತಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೇ ರೀಸೆಂಟ್ಲಿ ಕಂಪ್ಲೀಟೆಡ್ ಆ್ಯಕ್ಷನ್ಸ್. ರೀಸೆಂಟಾಗಿ ಕಂಪ್ಲೀಟ್ ಆಗಿದ್ರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಮಾತಾಡಬೇಕು. ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಅಂದರೆ ಇವು ಮುಗಿದು ಎಷ್ಟಾದರೂ ಟೈಮ್ ಆಗಿರಬಹುದು, ಕೆಲವು ಸಮಯ, ಗಂಟೆ, ದಿನಗಳು ಆಗಿರಬಹುದು. ಬಟ್ ನಾವು ರೀಸೆಂಟ್ ಅಂತ ಹೇಗೆ ಕನ್ಸಿಡರ್ ಮಾಡ್ತೀವಿ ಅವುಗಳನ್ನ ಅಂದರೆ, ಆ ಮುಗಿದಂತಹ ಘಟನೆಗಳು, ಆ್ಯಕ್ಷನ್ಗಳು ಈಗಿನ ಸಮಯಕ್ಕೆ ಅಂದರೆ ಈ ಟೈಮ್ಗೆ ಸಂಬಂಧ ಹೊಂದಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಈ ಹಿಂದೆ ರೀಸೆಂಟಾಗಿ ಯಾವುದೋ ಒಂದು ಕೆಲಸ ಮುಗಿಸಿದೆ, ಆ ಒಂದು ಆ್ಯಕ್ಷನ್ನ ಎಫೆಕ್ಟ್ ಇನ್ನೂ ಪ್ರೆಸೆಂಟ್ನಲ್ಲಿ ಇರಬೇಕು, ಅಥವಾ ಆ ಆ್ಯಕ್ಷನ್ ಸಮ್ಹೌ ಪ್ರೆಸೆಂಟ್ಗೆ ಸಂಬಂಧವನ್ನು ಹೊಂದಿರಬೇಕು, ಹೇಗಾದರೂ ರಿಲೇಟೆಡ್ ಆಗಿರಬೇಕು. ಈಗ ನೋಡಿ, ಒಂದು ಸೆಂಟೆನ್ಸ್ ಹೇಳ್ತೀನಿ, ನಾನು ಬೆಳಿಗ್ಗೆ ಇಡ್ಲಿಗಳನ್ನು ಮಾಡಿದ್ದೇನೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಬೆಳಿಗ್ಗೆ ಇಡ್ಲಿಗಳನ್ನು ಮಾಡಿದೆ, ಸೊ ಆ ಇಡ್ಲಿಗಳು ಇನ್ನೂ ಹಾಗೆ ಇದೆ, ಯಾರೂ ತಿಂದಿಲ್ಲ. ಸೊ ಈಗ ಪ್ರೆಸೆಂಟ್ ಮೂಮೆಂಟ್ ಈಗ, ಸೊ ಈ ಟೈಮ್ನಲ್ಲೂ ಕೂಡ ಇಡ್ಲಿಗಳು ಹಾಗೆ ಇದೆ, ಇನ್ನೂ ಯಾರೂ ತಿಂದಿಲ್ಲ. ಸೊ ಅವಾಗ ನಾನು ಹೇಳಬೇಕು ಐ ಹ್ಯಾವ್ ಪ್ರಿಪೇರ್ಡ್ ಇಡ್ಲೀಸ್ ದಿಸ್ ಮಾರ್ನಿಂಗ್. ಅಂದರೆ ಇವತ್ತು ಬೆಳಿಗ್ಗೆ ಮಾಡಿದಂತಹ ಆ್ಯಕ್ಷನ್ ಪ್ರೆಸೆಂಟ್ನಲ್ಲೂ ಇನ್ನೂ ಟ್ರೂ ಆಗಿದೆ, ಪ್ರೆಸೆಂಟ್ನಲ್ಲೂ ಆ ಆ್ಯಕ್ಷನ್ ವ್ಯಾಲಿಡ್ ಆಗಿರಬೇಕು. ಯಾಕೆಂದರೆ ನಾನಾಗ ಮಾಡಿದಂಥ ಇಡ್ಲಿಗಳು ಇನ್ನೂ ಇವೆ ಅಲ್ವಾ, ಇನ್ನೂ ಖಾಲಿ ಆಗಿಲ್ಲ, ಯಾರೂ ತಿಂದಿಲ್ಲ. ಆ ರೀತಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ರೈಟ್? ಸೊ ಆ್ಯಕ್ಷನ್ಗಳು ಪ್ರೆಸೆಂಟ್ನಲ್ಲೂ ವ್ಯಾಲಿಡ್ ಆಗಿರಬೇಕು, ಟ್ರೂ ಆಗಿರಬೇಕು. ಅವು ಕಂಪ್ಲೀಟ್ ಆಗಿರುತ್ತೆ, ಬೈ ಆ್ಯಕ್ಷನ್ ಕಂಪ್ಲೀಟ್ ಆಗಿರುತ್ತೆ, ಅದರ ಎಫೆಕ್ಟ್ ಪ್ರೆಸೆಂಟ್ನಲ್ಲೂ ಇರುತ್ತೆ, ಅಥವಾ ಅವು ಪ್ರೆಸೆಂಟ್ನಲ್ಲಿ ವ್ಯಾಲಿಡ್ ಆಗಿರ್ತವೆ, ಪ್ರೆಸೆಂಟ್ಗೆ ಸಂಬಂಧ ಹೊಂದಿರುತ್ತವೆ. ಎಕ್ಸಾಂಪಲ್ ತೋರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದು ನೋಡಿ, ಇಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಸೊ ಈ ರೀತಿ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು, ಐ ಹ್ಯಾವ್ ಡನ್ ದಿಸ್ ವರ್ಕ್. ಅಂದರೆ ಅರ್ಥ, ಆ ಕೆಲಸ ಮಾಡಿ ಮುಗಿಸಿದ್ದೇನೆ, ಅದರ ರಿಸಲ್ಟ್ ಇನ್ನೂ ಇಲ್ಲೇ ಇದೆ. ಆ ಕೆಲಸದ ಬಗ್ಗೆ ನಮ್ಮ ಬಾಸ್ ಮಾತಾಡ್ತಿದ್ದಾರೆ, ನಾವು ಮಾತಾಡ್ತಿದ್ದೀವಿ, ನಮ್ಮ ಎಂಪ್ಲಾಯೀಸ್ ಎಲ್ಲ ಮಾತಾಡ್ತಿದ್ದೀವಿ. ಆ ಕೆಲಸದ ವಿಚಾರ ಇನ್ನೂ ನಡೀತಾ ಇದೆ, ಬಟ್ ನಾನು ಕೆಲಸ ಮಾಡಿದ್ದೀನಿ, ಆ ಕೆಲಸದ ಬಗ್ಗೆ ಟಾಕ್ ನಡೀತಾ ಇದೆ ನಮ್ಮ ಆಫೀಸ್ನಲ್ಲಿ, ಇನ್ನು ನಾವು ಮೀಟಿಂಗ್ ಮಾಡ್ತಾನೆ ಇದ್ದೀವಿ, ಅದರ ರಿಲೇಟೆಡ್. ಆ ಕೆಲಸ ಪ್ರೆಸೆಂಟ್ಗೆ ರಿಲೇಟೆಡ್ ಆಗಿದೆ. ಆದ್ದರಿಂದ ನಾನು ಹೇಳಿದೆ ಐ ಹ್ಯಾವ್ ಡನ್ ದಿಸ್ ವರ್ಕ್ ಅಂತ. ಸೊ ಇಲ್ಲಿ ನಾವು ಯೂಸ್ ಮಾಡೋ ಹೆಲ್ಪಿಂಗ್ ವರ್ಬ್ಗಳು ಹ್ಯಾವ್ ಮತ್ತು ಹ್ಯಾಸ್. ಇವನ್ನೆಲ್ಲ ನೀವು ಇದೇ ರೀತಿ ಬರೆದಿಟ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಐ, ಯು, ವಿ, ದೇ ಅಥವಾ ಪ್ಲೂರಲ್ ಸಬ್ಜೆಕ್ಟ್ಗಳಿದ್ದರೆ ನಾವು ಹ್ಯಾವ್ ಯೂಸ್ ಮಾಡ್ತೀವಿ. ಹಿ, ಶಿ, ಇಟ್ ಅಥವಾ ಒಂದು ನೇಮ್, ಪರ್ಸನ್ ನೇಮ್ ಬಂದರೆ ಹ್ಯಾಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಮೇನ್ ವರ್ಬ್, ಆ್ಯಕ್ಷನ್ ಸೂಚಿಸೋ ವರ್ಬ್ ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಟನ್, ಇದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇಲ್ಲಿ ಯೂಸ್ ಮಾಡೋ ವರ್ಬ್ ಎಲ್ಲ ಪಾಸ್ಟ್ ಪಾರ್ಟಿಸಿಪಲ್ನಲ್ಲೇ ಇರುತ್ತೆ. ನಿಮಗೊಂದು ಕ್ಲಾಸ್ನಲ್ಲಿ ನಾನು ಬೇಸ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ಹೇಳ್ತೀನಿ. ಫಸ್ಟ್ ಎಕ್ಸಾಂಪಲ್, ಐ ಹ್ಯಾವ್ ಡನ್ ದಿಸ್ ವರ್ಕ್. ನಾನು ಈ ಕೆಲಸವನ್ನು ಮಾಡಿದ್ದೇನೆ. ಸೊ ನೋಡಿ, ಇಲ್ಲಿ ಐ ಮುಂದೆ ಹ್ಯಾವ್ ಬಂದಿದೆ ಆ್ಯಂಡ್ ಡೂ ಡನ್ ಆಗಿದೆ.
ಸೊ ಡೂನ ಪಾಸ್ಟ್ ಪಾರ್ಟಿಸಿಪಲ್ ಡನ್, ಆದ್ದರಿಂದ ಇಲ್ಲಿ ಹಾಕಿದೆ ಡನ್ ಅಂದರೆ ನಾನು ಈ ಕೆಲಸವನ್ನು ಮಾಡಿದ್ದೇನೆ. ಓಕೆ, ಅದೇ ರೀತಿ ಯು ಹ್ಯಾವ್ ಡನ್ ದಿಸ್ ವರ್ಕ್, ನೀನು ಈ ಕೆಲಸ ಮಾಡಿದ್ದೀಯಾ. ವಿ ಹ್ಯಾವ್ ಡನ್, ದೇ ಹ್ಯಾವ್ ಡನ್, ಮೈ ಫ್ರೆಂಡ್ಸ್ ಹ್ಯಾವ್ ಡನ್ ದಿಸ್ ವರ್ಕ್, ಅಥವಾ ಮೈ ಪೇರೆಂಟ್ಸ್ ಹ್ಯಾವ್ ಡನ್ ದಿಸ್ ವರ್ಕ್, ಮೈ ಟೀಚರ್ಸ್ ಹ್ಯಾವ್ ಡನ್ ದಿಸ್ ವರ್ಕ್ ಅನ್ಬೋದು. ಅದೇ ಹಿ ಶಿ ಇಟ್ಟಿದ್ರೆ ನೀವು ಹಾಕಬೇಕು ಹ್ಯಾಸ್. ಹಿ ಹ್ಯಾಸ್ ಡನ್ ದಿಸ್ ವರ್ಕ್ ಅಂದರೆ ಅವನು ಈ ಕೆಲಸವನ್ನು ಮಾಡಿದ್ದಾನೆ, ಈಗ ರೀಸೆಂಟಾಗಿ ಅದು ಮುಗಿದಿದೆ. ಅದೇ ರೀತಿ ಶಿ ಹ್ಯಾಸ್ ಡನ್ ದಿಸ್ ವರ್ಕ್, ಅವಳು ಈ ಕೆಲಸವನ್ನು ಮಾಡಿದ್ದಾಳೆ. ಇಟ್ ಹ್ಯಾಸ್ ಡನ್ ದಿಸ್ ವರ್ಕ್, ಅದು ಮಾಡಿದೆ. ಕಿರಣ್ ಹ್ಯಾಸ್ ಡನ್ ದಿಸ್ ವರ್ಕ್, ಸುಮಾ ಹ್ಯಾಸ್ ಡನ್ ದಿಸ್ ವರ್ಕ್. ಮಾಡಿಲ್ಲ ಅಂತ ಹೇಳಬೇಕಂದ್ರೆ, ನೆಗೆಟಿವ್ ಮಾಡಬೇಕಂದ್ರೆ ಸಿಂಪಲ್ ಹ್ಯಾವ್ ಹ್ಯಾಸ್ ಮುಂದೆ ನೀವು ನಾಟ್ನ ಸೇರಿಸ್ಬೇಕಷ್ಟೆ. ನೋಡಿ ನೆಗೆಟಿವ್ ಸೆಂಟೆನ್ಸ್ಗಳಿವು. ಐ ಹ್ಯಾವ್ ನಾಟ್ ಡನ್ ದಿಸ್ ವರ್ಕ್ ಅಂತ ಹೇಳ್ತೀನಿ ಅಂದರೆ ನಾನು ಈ ಕೆಲಸ ಮಾಡಿಲ್ಲ, ಇನ್ನೂ ಮಾಡೋದಕ್ಕೆ ಟೈಮ್ ಇದೆ ಅನ್ನೋವಾಗ ನೀವು ಹೇಳಬೇಕು. ಓಕೆ, ನಿಮಗೆ ಒಂದು ಕೆಲಸನ ಅಸೈನ್ ಮಾಡಿರ್ತಾರೆ, ನೀವು ಆ ಕೆಲಸನ ಮಾಡಿರೋದಿಲ್ಲ ಬಟ್ ಮಾಡೋದಕ್ಕೆ ಇನ್ನೂ ಟೈಮ್ ಇದ್ದರೆ ಹೇಳಿ ಐ ಹ್ಯಾವ್ ನಾಟ್ ಡನ್ ದಿಸ್ ವರ್ಕ್ ಬಟ್ ಐ ವಿಲ್ ಡೂ ಇಟ್ ನೌ ಅಂತ. ಇದರ ಶಾರ್ಟ್ ಫಾರ್ಮ್ ಹ್ಯಾವಂಟ್ ಆಗುತ್ತೆ. ಯು ಹ್ಯಾವ್ ನಾಟ್ ಡನ್ ದಿಸ್ ಅಥವಾ ಯು ಹ್ಯಾವಂಟ್ ಡನ್ ದಿಸ್ ವರ್ಕ್, ನೀನು ಈ ಕೆಲಸ ಇನ್ನೂ ಮಾಡಿಲ್ಲ, ಮಾಡು ಬೇಗ. ವಿ ಹ್ಯಾವಂಟ್ ಡನ್ ದಿಸ್ ವರ್ಕ್, ದೇ ಹ್ಯಾವಂಟ್ ಡನ್ ದಿಸ್ ವರ್ಕ್, ಮೈ ಫ್ರೆಂಡ್ಸ್ ಹ್ಯಾವಂಟ್ ಡನ್ ದಿಸ್ ವರ್ಕ್. ಹಿ ಶಿ ಇಟ್ಟಿದ್ರೆ ಹ್ಯಾಸ್ ನಾಟ್ ಅಥವಾ ಹ್ಯಾಸಂಟ್ ಹೇಳಿ ನಾವು ಮಾತಾಡ್ತೀವಿ. ಹಿ ಹ್ಯಾಸಂಟ್ ಡನ್ ದಿಸ್ ವರ್ಕ್, ಅವನು ಈ ಕೆಲಸವನ್ನು ಮಾಡಿಲ್ಲ. ಶಿ ಹ್ಯಾಸಂಟ್ ಡನ್ ದಿಸ್ ವರ್ಕ್, ಇಟ್ ಹ್ಯಾಸಂಟ್ ಡನ್ ದಿಸ್ ವರ್ಕ್, ಕಿರಣ್ ಹ್ಯಾಸಂಟ್ ಡನ್ ದಿಸ್ ವರ್ಕ್. ಯಾರೂ ಈ ಕೆಲಸವನ್ನು ಮಾಡಿಲ್ಲ ಬಟ್ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ. ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನೆಗೆಟಿವ್ ಮಾತಾಡಬೇಕು. ಮಾಡೋದಕ್ಕೆ ಇನ್ನೂ ಟೈಮ್ ಇದೆ, ಇನ್ನೂ ಮಾಡಿರಲಿಲ್ಲ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ನ ನೆಗೆಟಿವ್ ಸೆಂಟೆನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಬಟ್ ಕ್ವಶನ್ ಯಾವಾಗ ಯೂಸ್ ಮಾಡ್ತೀವಿ ನೋಡಿ, ಹೇಗೆ ಯೂಸ್ ಮಾಡ್ತೀವಿ ನೋಡಿ. ಹ್ಯಾವ್ ಮತ್ತು ಹ್ಯಾಸ್ ಬಿಗಿನಿಂಗ್ನಲ್ಲೇ ಬರುತ್ತೆ. ಸೊ ಈ ರೂಲ್ನ ನಾನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ. ಆ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ಗಳು ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲೇ ಬರ್ತಾ ಇದೆ ಅಂದರೆ ಅವು ಕ್ವೆಶ್ಚನ್ಗಳು, ಇವು ಎಸ್ ಆರ್ ನೋ ಕ್ವೆಶ್ಚನ್ಗಳು. ಹ್ಯಾವ್ ಐ ಡನ್ ದಿಸ್ ವರ್ಕ್ ಕ್ವಶನ್ ಮಾರ್ಕ್, ನಾನು ಈ ಕೆಲಸನ ಮಾಡಿದ್ದೀನಾ ಅಂತ ನೀವು ಕೇಳ್ತಾ ಇದ್ದೀರಾ. ಹ್ಯಾವ್ ಯು ಡನ್ ದಿಸ್ ವರ್ಕ್, ನೀನು ಈ ಕೆಲಸ ಮಾಡಿದೀಯಾ. ಹ್ಯಾವ್ ವಿ ಡನ್ ದಿಸ್ ವರ್ಕ್, ನಾವು ಈ ಕೆಲಸ ಮಾಡಿದ್ದೀವಾ. ಹ್ಯಾವ್ ದೇ ಡನ್ ದಿಸ್ ವರ್ಕ್, ಅವ್ರು ಈ ಕೆಲಸ ಮಾಡಿದ್ದಾರಾ. ಹ್ಯಾವ್ ಮೈ ಫ್ರೆಂಡ್ಸ್ ಡನ್ ದಿಸ್ ವರ್ಕ್, ನಮ್ಮ ಫ್ರೆಂಡ್ಸ್ಗಳು ಈ ಕೆಲಸವನ್ನು ಮಾಡಿದ್ದಾರಾ ಅಂತ ನೀವು ಕೇಳ್ತಾ ಇದ್ದೀರಾ. ಯಾವಾಗ ಕೇಳಬೇಕು ಅಂದರೆ ಒಂದು ಕೆಲಸ ಆಗಿದೆಯೋ ಇಲ್ವೋ ಅಂತ ತಿಳ್ಕೋಬೇಕು, ಆ್ಯಂಡ್ ಆ ಕೆಲಸ ಆಗೋದಕ್ಕೆ ಇನ್ನೂ ಟೈಮ್ ಇದೆ ಅನ್ನೋವಾಗ ಈ ರೀತಿ ನೀವು ಕ್ವಶನ್ ಕೇಳಬೇಕು. ಅದೇ ಹಿ ಶಿ ಇಟ್ಟಿದ್ರೆ ಕೇಳಿ, ಹ್ಯಾಸ್ ಇ ಡನ್ ದಿಸ್ ವರ್ಕ್, ಅವನಿಗೆ ಕೆಲಸ ಮಾಡಿದಾನಾ. ಹ್ಯಾಸ್ ಶಿ ಡನ್ ದಿಸ್ ವರ್ಕ್, ಅವಳಿಗೆ ಕೆಲಸ ಮಾಡಿದಾಳ. ಹ್ಯಾಸ್ ಕಿರಣ್ ಡನ್ ದಿಸ್ ವರ್ಕ್, ಕಿರಣಿ ಕೆಲಸ ಮಾಡಿದಾನ ಅಂತ. ಸೊ ಇಲ್ಲಿ ನಾವು ಕ್ವಶನ್ ಕೇಳ್ತಾ ಇದ್ದೀವಿ ಅಂದರೆ ಆ ಕೆಲಸ ಆಗಿದೆಯೋ ಇಲ್ವೋ ತಿಳ್ಕೊಳ್ಳೋಕೆ ಕೇಳ್ತಿದ್ದೀವಿ, ಆ್ಯಂಡ್ ಆ ಕೆಲಸ ಆಗಿರಲಿಲ್ಲ ಅಂದರೆ ಇನ್ನೂ ಆಗೋದಕ್ಕೆ ಟೈಮ್ ಇದೆ, ಅವಾಗ ಈ ರೀತಿ ಕೇಳಬೇಕು. ಇದನ್ನು ನೀವು ಬರೆದಿಟ್ಕೊಳ್ಳಿ. ಸೊ ಇದಕ್ಕೆ ಆನ್ಸರ್ ಆಗಿ ನೀವು ಎಸ್ ಆರ್ ನೋ ಅಂತ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರಾದರೂ ಕೇಳಿದರು ಹ್ಯಾವ್ ಯು ಡನ್ ದಿಸ್ ವರ್ಕ್, ಆಗಿದ್ದರೆ ಎಸ್ ಐ ಹ್ಯಾವ್, ಆಗಿರಲಿಲ್ಲ ಅಂದರೆ ನೋ ಐ ಹ್ಯಾವಂಟ್ ಅಂತ ಹೇಳ್ಬೋದು. ಅಥವಾ ಪೂರ್ತಿಯಾಗಿ ಹೇಳ್ಬೋದು ಎಸ್ ಐ ಹ್ಯಾವ್ ಡನ್ ದಿಸ್ ಅಥವಾ ನೋ ಐ ಹ್ಯಾವಂಟ್ ಡನ್ ದಿಸ್ ಅಂತ. ಅದೇ ರೀತಿ ಬೇರೆ ಸಬ್ಜೆಕ್ಟ್ಗೂ. ನೆಗೆಟಿವ್ ಕ್ವಶನ್ ಅಂದರೆ ಮಾಡಿಲ್ವಾ. ಸೊ ನೆಗೆಟಿವ್ ಕ್ವಶನು ಅದೇ ಸ್ಟ್ರಕ್ಚರ್ನಲ್ಲಿರುತ್ತೆ, ಬಟ್ ಹ್ಯಾವಂಟ್ ಆಗುತ್ತೆ, ಹ್ಯಾಸಂಟ್ ಆಗುತ್ತೆ. ಹ್ಯಾವಂಟ್ ಐ ಡನ್ ದಿಸ್ ವರ್ಕ್, ನಾನು ಈ ಕೆಲಸ ಮಾಡಿಲ್ವಾ ಅಂತ ನೀವು ಕೇಳ್ತಿದ್ದೀರಾ. ಯಾರೋ ಹೇಳಿರ್ತಾರೆ ನೀನು ಈ ಕೆಲಸ ಮಾಡಿಲ್ಲ ಅಂತ, ಆಗ ಹ್ಯಾವಂಟ್ ಐ ಡನ್ ದಿಸ್ ವರ್ಕ್ ಅಂತ ನೀವು ಕೇಳಿ, ನಾನು ಈ ಕೆಲಸ ಮಾಡಿಲ್ವಾ. ಹ್ಯಾವಂಟ್ ಯು ಡನ್ ದಿಸ್ ವರ್ಕ್, ನೀನು ಈ ಕೆಲಸ ಮಾಡಿಲ್ವಾ. ಸೊ ನೀವು ಯಾವಾಗ ಕೇಳ್ಬೋದು ನಾವು ಈ ಥರ. ನಿಮ್ಮ ಫ್ರೆಂಡು ನೀವು ಯಾವುದೋ ಒಂದು ಕೆಲಸದ ಬಗ್ಗೆ ಮಾತಾಡ್ತಿರ್ತೀರ, ನೀವು ಹೇಳ್ತಾ ಇರ್ತೀರ, ಎಕ್ಸ್ಪ್ಲೈನ್ ಮಾಡ್ತಿರ್ತೀರ, ಅವರು ಹೌದಾ ನನಗೆ ಗೊತ್ತಿಲ್ಲ ಅಂತಾರೆ. ಅವಾಗ ನೀವು ಯಾಕೆ ನೀನು ಇದನ್ನು ಯಾವತ್ತೂ ಮಾಡಿಲ್ವಾ, ಹ್ಯಾವಂಟ್ ಯು ಡನ್ ದಿಸ್ ಬಿಫೋರ್ ಅಂತ ಕೇಳಬಹುದು. ಬಟ್ ಆ ಕೆಲಸ ಆಗೋದಕ್ಕೆ ಇನ್ನೂ ಟೈಮ್ ಇದೆ, ಬೇಕಿದ್ರೆ ಅವ್ರು ಈಗಲೂ ಮಾಡಬಹುದು, ರೈಟ್. ಅದೇ ರೀತಿ ಹ್ಯಾಸಂಟ್ ಈ ಡನ್ ದಿಸ್, ಅವನು ಯಾವತ್ತೂ ಈ ಕೆಲಸ ಮಾಡಿಲ್ವಾ. ಹ್ಯಾಸಂಟ್ ಶಿ ಡನ್ ದಿಸ್, ಅವಳು ಈ ಕೆಲಸ ಮಾಡಿಲ್ವಾ. ಹ್ಯಾಸಂಟ್ ಕಿರಣ್ ಡನ್ ದಿಸ್ ವರ್ಕ್, ಕಿರಣ್ ಈ ಕೆಲಸ ಮಾಡಿಲ್ವಾ. ಸೊ ಗೊತ್ತಾಯ್ತಲ್ಲ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಪಾಸಿಟಿವ್ ಸೆಂಟೆನ್ಸ್ಗಳನ್ನ ಹೇಳ್ತಾ ಇದ್ದೀವಿ ಅಂದರೆ ಆ ಕೆಲಸ ಈಗ ತಾನೇ ರೀಸೆಂಟಾಗಿ ಮುಗಿದಿದೆ, ಅದರ ಎಫೆಕ್ಟ್ ಪ್ರೆಸೆಂಟ್ನಲ್ಲಿ ಇನ್ನೂ ಇದೆ, ಅವು ಪ್ರೆಸೆಂಟ್ಗೆ ರಿಲೇಟ್ ಆಗಿದೆ. ನೆಗೆಟಿವ್ ಸೆಂಟೆನ್ಸ್ ಮಾಡ್ತಾ ಇದ್ದೀವಿ ಅಂದರೆ ಅವು ಇನ್ನೂ ಆಗಿಲ್ಲ ಬಟ್ ಆಗೋದಕ್ಕೆ ಟೈಮ್ ಇದೆ. ಪಾಸಿಟಿವ್ ಕ್ವಶನ್ ಮಾಡ್ತಾ ಇದ್ದೀವಿ ಅಂದರೆ ಅವು ಆಗಿದಾವೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಕೇಳ್ತಿದ್ದೀವಿ, ಆಗಿಲ್ಲ ಅಂದರೆ ಈಗ ಮಾಡಬಹುದು, ಇನ್ನೂ ಟೈಮ್ ಇದೆ. ಅದೇ ರೀತಿ ನೆಗೆಟಿವ್ ಕ್ವಶನ್ಗಳು ಮಾಡಿಲ್ವಾ ಅಂತ ಕೇಳ್ತಾ ಇದ್ದೀವಿ, ಬಟ್ ಮಾಡಿಲ್ಲ ಅಂದರೆ ಆಗೋದಕ್ಕಿನ್ನೂ ಟೈಮ್ ಇದೆ. ಈ ರೂಲ್ ನಾನೀಗ ಮುಂದೆ ಹೇಳುವ ಎಲ್ಲ ಸೆಂಟೆನ್ಸ್ಗಳು ಅಪ್ಲೈ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಐ ಹ್ಯಾವ್ ಈಟನ್ ಮೈ ಬ್ರೇಕ್ಫಾಸ್ಟ್. ಓಕೆ, ಇದರ ಅರ್ಥ ಏನು, ನಾನು ನನ್ನ ತಿಂಡಿಯನ್ನು ತಿಂದಿದ್ದೇನೆ. ಸೊ ಇಲ್ಲಿ ನೋಡಿ ಐ ಮುಂದೆ ಹ್ಯಾವ್ ಬಂದಿದೆ, ಈಟನ್ ಆಗಿದೆ. ಸೊ ಸಿಂಪಲ್ ಆಗಿದೆ, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತಿದ್ದೀನಿ. ಐ ಹ್ಯಾವ್ ಈಟನ್ ಮೈ ಬ್ರೇಕ್ಫಾಸ್ಟ್, ನಾನು ನನ್ನ ತಿಂಡಿ ತಿಂದಿದ್ದೀನಿ. ಯಾವಾಗ ಅನ್ಬೋದು ಅಂದರೆ ನೀವು ಈಗ ತಾನೇ ತಿಂಡಿ ತಿಂದು ಹೋಗಿದ್ದೀರಾ, ಸ್ವಲ್ಪ ಹೊತ್ತಾಯಿತು,
ನಿಮ್ಮ ಫ್ರೆಂಡ್ ಕೇಳ್ತಾರೆ ಬಾ ತಿಂಡಿ ತಿನ್ನು ಅಂತ. ಅವಾಗ ನೀವು ಹೇಳಿ ಇಲ್ಲ ಇಲ್ಲ ನಾನು ಈಗ ತಾನೇ ತಿಂದು ಬಂದೆ. ನೋ, ಐ ಹ್ಯಾವ್ ಈಟನ್ ಮೈ ಬ್ರೇಕ್ಫಾಸ್ಟ್ ನಾವ್ ಅಂತ ಹೇಳಿ. ಸೊ ಯಾವಾಗವರೆಗೂ ಅನ್ಬೋದು ಅಂದರೆ ಬ್ರೇಕ್ಫಾಸ್ಟ್ ಟೈಮ್ ಮುಗಿಯೋವರೆಗೂ ನೀವು ಈ ಸೆಂಟೆನ್ಸ್ ಯೂಸ್ ಮಾಡ್ಬೋದು. ಅಂದರೆ ಆಲ್ಮೋಸ್ಟ್ 1 o'clockವರೆಗೂ ನೀವು ಈ ಸೆಂಟೆನ್ಸ್ನ ಯೂಸ್ ಮಾಡಿ. ಮಧ್ಯಾಹ್ನ 1 o'clockವರೆಗೂ ನೀವು ಈ ಸೆಂಟೆನ್ಸ್ನ ಹೇಳ್ಬೋದು. ಐ ಹ್ಯಾವ್ ಈಟನ್ ಮೈ ಬ್ರೇಕ್ಫಾಸ್ಟ್. 1 o'clock ಆದ ಮೇಲೆ ನೀವು ಇದನ್ನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಆಗ ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಕೂಡ ಆಗೋಗಿರುತ್ತೆ ಆ್ಯಂಡ್ ಅದು ನಿಮ್ಮ ರೀಸೆಂಟ್ ಆ್ಯಕ್ಷನ್ ಅಲ್ಲ, ತುಂಬ ಹೊತ್ತು ಕೂಡ ಆಗೋಗಿರುತ್ತೆ. ಆವಾಗ ನೀವು ಹೇಳಬೇಕು ಸಿಂಪಲ್ ಪಾಸ್ಟ್ನಲ್ಲಿ ಏನನ್ಬೇಕಾಗ ಐ ಏಟ್ ಮೈ ಬ್ರೇಕ್ಫಾಸ್ಟ್ ಅನ್ಬೇಕು. ಯಾಕೆಂದರೆ ಬ್ರೇಕ್ಫಾಸ್ಟ್ ಟೈಮ್ ಆಗೋಗಿರುತ್ತೆ, ತುಂಬ ಹೊತ್ತಾಗಿರುತ್ತೆ. ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಮಾಡಿದ್ದು ಈಗ ಕರೆಂಟ್ ಸಿಚುವೇಶನ್ಗೆ ವ್ಯಾಲಿಡ್ ಇರಲ್ಲ, ಊಟದ ಟೈಮ್ ಆಗೋಗಿರುತ್ತಲ್ವಾ. ಸೊ ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಆಗ ಸಿಂಪಲ್ ಪಾಸ್ಟಲ್ಲಿ ಹೇಳಿ ಐ ಏಟ್ ಮೈ ಬ್ರೇಕ್ಫಾಸ್ಟ್ ಅಂತ. ಇಲ್ಲ ತಿಂದಿಲ್ಲ ಅನ್ಬೇಕು, ಐ ಹ್ಯಾವ್ ನಾಟ್ ಈಟನ್ ಮೈ ಬ್ರೇಕ್ಫಾಸ್ಟ್. ಸೊ ಯಾವಾಗ ಕೇಳ್ತಾರೆ, ಯಾರು ಕೇಳ್ತಾರೆ ಬ್ರೇಕ್ಫಾಸ್ಟ್ ಮಾಡಿದ್ಯಾ, ನೋ ಐ ಹ್ಯಾವ್ ನಾಟ್ ಈಟನ್ ಮೈ ಬ್ರೇಕ್ಫಾಸ್ಟ್. ಇಲ್ಲ ಅಂತ ಯಾವಾಗ ಅನ್ಬೇಕು ಅಂದರೆ ಎಲ್ಲಿವರೆಗೂ ಬ್ರೇಕ್ಫಾಸ್ಟ್ ಟೈಮ್ ಇರುತ್ತೋ ಅಲ್ಲಿವರೆಗೂ ನೀವು ಅನ್ಬೇಕು. ಬ್ರೇಕ್ಫಾಸ್ಟ್ ಟೈಮ್ ಆಗೋದ ಮೇಲೆ ನೀವು ಸಿಂಪಲ್ ಪಾಸ್ಟ್ನಲ್ಲಿ ಹೇಳಬೇಕು. ನೋ, ಐ ಡಿಡ್ ನಾಟ್ ಈಟ್ ಮೈ ಬ್ರೇಕ್ಫಾಸ್ಟ್ ಅಂತ. ಸೊ ಸಿಂಪಲ್ ಪಾಸ್ಟ್ ಬಂದಾಗ ಅದನ್ನು ನಾನು ಹೇಳ್ಕೊಡ್ತೀನಿ. ಹ್ಯಾವ್ ಐ ಈಟನ್ ಮೈ ಬ್ರೇಕ್ಫಾಸ್ಟ್, ನಾನು ನನ್ನ ಬ್ರೇಕ್ಫಾಸ್ಟ್ ತಿಂದಿದ್ದೀನಾ ಅಂತ ಕೇಳ್ತಾ ಇದ್ದೀವಿ. ಹ್ಯಾವಂಟ್ ಐ ಈಟನ್ ಮೈ ಬ್ರೇಕ್ಫಾಸ್ಟ್, ನಾನು ನನ್ನ ಬ್ರೇಕ್ಫಾಸ್ಟ್ ತಿಂದಿಲ್ವಾ ಅಂತ ನಾವು ಕೇಳ್ತಾ ಇದ್ದೀವಿ ಇಲ್ಲಿ. ಅದೇ ರೀತಿ ನೀವು ಸಬ್ಜೆಕ್ಟ್ ಚೇಂಜ್ ಮಾಡಿ, ಬ್ರೇಕ್ಫಾಸ್ಟ್ ಪ್ಲೇಸಲ್ಲಿ ಬೇರೆದನ್ನು ಹಾಕಿ, ಇನ್ನಷ್ಟು ಹೆಚ್ಚಿನ ಸೆಂಟೆನ್ಸ್ಗಳು ನೀವೇ ಕ್ರಿಯೇಟ್ ಮಾಡಿ. ಇಲ್ಲಿ ನೋಡಿ, ಸುಮಾ ಹ್ಯಾಸ್ ಪ್ರಿಪೇರ್ಡ್ ದಿಸ್ ಡಿಶ್. ಸೊ ನೋಡಿ ಹ್ಯಾಸ್ ಬಂದಿದೆ ಇಲ್ಲಿ, ಯಾಕೆಂದರೆ ಸುಮಾ ಅನ್ನೋದು ಒಂದು ನೇಮ್. ನಾನು ಹೇಳಿದ್ನಲ್ವ ನೇಮ್ ಬಂದಾಗಲೂ ಕೂಡ ಹ್ಯಾಸ್ ಯೂಸ್ ಮಾಡಬೇಕಂತ. ಹಿ, ಶಿ, ಇಟ್ ಅಥವಾ ನೇಮ್ ಬಂದರೆ ಹ್ಯಾಸ್ ಯೂಸ್ ಮಾಡಿ. ಪ್ರಿಪೇರ್ ಇಲ್ಲಿ ಪ್ರಿಪೇರ್ಡ್ ಆಗಿದೆ. ಸುಮಾ ಹ್ಯಾಸ್ ಪ್ರಿಪೇರ್ಡ್ ದಿಸ್ ಡಿಶ್ ಅಂದರೆ ಈ ಅಡುಗೆ ಮಾಡಿದ್ದು ಸುಮಾ. ಸೊ ಇದನ್ನು ಯಾವಾಗ ಹೇಳ್ಬೋದು ಅಂದರೆ ಅಡುಗೆನ ರೀಸೆಂಟಾಗಿ ಮಾಡಿರ್ತಾಳೆ, ಇನ್ನೂ ಆ ಅಡುಗೆನ ಯಾರೂ ತಿಂದಿಲ್ಲ, ಅದು ಇನ್ನೂ ಹಾಗೆ ಇದೆ ಬೌಲ್ನಲ್ಲಿ. ಅಂದರೆ ಅರ್ಥ ಬೆಳಿಗ್ಗೆ ಮಾಡಿದ್ದು ಅಥವಾ ಯಾವಾಗಲೂ ಮಾಡಿದ್ದು ಅಡುಗೆ ಇನ್ನೂ ಅದೇ ರೀತಿ ಇದೆ, ಅದರ ಎಫೆಕ್ಟ್ ಇನ್ನೂ ಪ್ರೆಸೆಂಟ್ನಲ್ಲಿ ಕಾಣಿಸ್ತಿದೆ, ಅದು ಖಾಲಿ ಆಗಿಲ್ಲ, ಅದು ಎಂಡ್ ಆಗಿಲ್ಲ. ಆದ್ದರಿಂದ ಸುಮಾ ಹ್ಯಾಸ್ ಪ್ರಿಪೇರ್ಡ್ ದಿಸ್ ಡಿಶ್. ಸೊ ಸುಮಾ ಬೆಳಿಗ್ಗೆ ಡಿಶ್ ಮಾಡಿದ್ಲು, ಮಧ್ಯಾಹ್ನ ನಾವೆಲ್ಲ ತಿಂದ್ವಿ, ಮುಗಿದೋಯ್ತು, ಅಲ್ಲಿಗೆ ಎಂಡ್ ಆಯಿತು. ಈಗ ಸಂಜೆ ಆಗಿದೆ, ನಾನು ಹೇಳಬೇಕು ಸುಮಾ ಬೆಳಿಗ್ಗೆ ಡಿಶ್ ಮಾಡಿದ್ಲು ಅಂತ. ಸೊ ಅದು ಬೆಳಿಗ್ಗೆ ಮಾಡಿದ್ದು, ಅದನ್ನು ತಿಂದು ಆಯಿತು. ನಾವು ಈಗ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹೇಳಕ್ಕೆ ಬರಲ್ಲ, ಆವಾಗ ಹೇಳಬೇಕು ಸಿಂಪಲ್ ಪಾಸ್ಟ್ನಲ್ಲಿ ಸುಮಾ ಪ್ರಿಪೇರ್ಡ್ ದಿಸ್ ಡಿಶ್ ದಿಸ್ ಮಾರ್ನಿಂಗ್ ಅಂತ. ಆಯ್ತಲ್ಲ. ಅದೇ ರೀತಿ ಸುಮಾ ಇನ್ನೂ ಅಡುಗೆ ಮಾಡಿಲ್ಲ ಅಂದರೆ ಹೇಳಬೇಕು ಸುಮಾ ಹ್ಯಾಸಂಟ್ ಪ್ರಿಪೇರ್ಡ್ ದ ಡಿಶ್. ಸೊ ಇಲ್ಲಿ ನೋಡಿ ದಿಸ್ ಇಲ್ಲ ದ ಇದೆ, ಅಂದರೆ ಇನ್ನೂ ಯಾವುದೂ ಅಡುಗೆ ಮಾಡೇ ಇಲ್ಲ ಅಲ್ವಾ, ನಮಗೆ ಕಾಣಿಸ್ತಾ ಇಲ್ಲ, ದಿಸ್ ಅಂತ ಹೇಳಕ್ಕೆ ಬರಲ್ಲ. ಸುಮಾ ಹ್ಯಾಸಂಟ್ ಪ್ರಿಪೇರ್ಡ್ ದ ಡಿಶ್ ಅಂದರೆ ಸುಮಾ ಇನ್ನೂ ಅಡುಗೆ ಮಾಡಿಲ್ಲ, ಬಟ್ ಮಾಡ್ತಾಳೆ ಈಗ, ರೈಟ್. ಸೊ ಸುಮಾ ಈ ಅಡುಗೆ ಮಾಡಿದ್ಲಾ ಅಂತ ಕೇಳಬೇಕಂದ್ರೆ ಹ್ಯಾಸ್ ಸುಮಾ ಪ್ರಿಪೇರ್ಡ್ ದಿಸ್ ಡಿಶ್, ಈ ಅಡುಗೆ ಸುಮಾ ಮಾಡಿದ್ಲಾ ಅಂತ ಕೇಳ್ತಾ ಇರ್ತಾರೆ. ಮಾಡಿಲ್ಲ ಅಂದರೆ ಬೇಗ ಹೋಗು ಹೇಳು, ನನಗೆ ಹಸಿವಾಗ್ತಿದೆ. ಹ್ಯಾಸಂಟ್ ಸುಮಾ ಪ್ರಿಪೇರ್ಡ್ ದಿ ಡಿಶ್ ಅಂದರೆ ಸುಮಾ ಇನ್ನೂ ಈ ಅಡುಗೆ ಮಾಡೇ ಇಲ್ವಾ ಅಂತ ಕೇಳ್ತಾ ಇದ್ದೀವಿ ಇಲ್ಲಿ, ರೈಟ್. ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಏನೇ ಡೌಟ್ ಬಂದರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಅಟ್ ಲಾಸ್ಟ್ ನೋಡಿ, ಐ ಹ್ಯಾವ್ ಸೆಂಟ್ ದ ಮೇಲ್. ನೋಡಿ ಸೆಂಡ್ನ ಪಾರ್ಟಿಸಿಪಲ್ ಸೆಂಟ್ ಇಲ್ಲಿ. ಐ ಹ್ಯಾವ್ ಸೆಂಟ್ ದ ಮೇಲ್ ಅಂದರೆ ನಾನು ಮೇಲನ್ನು ಕಳಿಸಿದ್ದೇನೆ, ಚೆಕ್ ಮಾಡ್ಕೋ, ಬಂದಿಲ್ಲ ಅಂದರೆ ಇನ್ನೊಂದು ಸರಿ ಕಳಿಸ್ತೀನಿ. ಸೊ ಯಾವಾಗ ಅನ್ಬೋದು ಅಂದರೆ ನಾವು ಯಾವುದೋ ಒಂದು ಮೇಲ್ ಬಗ್ಗೆ ಮಾತಾಡ್ತಿದ್ದೀವಿ, ನಾನು ನಿನಗೆ ಎಷ್ಟು ಸರಿ ಹೇಳಿದ್ದೀನಿ, ಇನ್ನೂ ಕಳಿಸೇ ಇಲ್ಲ, ಕಳಿಸು ಅಂತ ಹೇಳ್ತಾರೆ. ಓಕೆ ನಾನು ಈಗ ಕಳಿಸ್ದೆ, ಮತ್ತೆ ಹೇಳಬೇಕು ನಾನು ಮೇಲ್ ಸೆಂಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೋ, ಐ ಹ್ಯಾವ್ ಸೆಂಟ್ ದ ಮೇಲ್ ಪ್ಲೀಸ್ ಚೆಕ್ ಇಟ್ ಅಂತ ಹೇಳ್ಬೋದು. ಸೊ ಆ ಮೇಲ್ ಆಯಿತು, ಕಳಿಸಿ ಆಯಿತು, ಅವನು ನೋಡು ಕೂಡ ಆಯಿತು, ನೋಡಾಗಿದೆ ಈಗ. ಸೊ ಈಗ ಭಾಳಷ್ಟು ದಿನಗಳಾಗಿದೆ, ಈಗ ನಾನು ಮೇಲ್ ಕಳಿಸಿದ್ದೆ ಅಂತ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳಕ್ಕೆ ಬರಲ್ಲ. ಆವಾಗ ನಾನು ಹೇಳಬೇಕು ಸಿಂಪಲ್ ಪಾಸ್ಟ್ನಲ್ಲಿ, ಯು ರಿಮೆಂಬರ್ ದಟ್ ಡೇ ಐ ಸೆಂಟ್ ಯು ದ ಮೇಲ್. ನಿನಗೆ ನೆನಪಿದೆಯಾ ನಾನು ಅವತ್ತು ಮೇಲ್ ಕಳಿಸಿದ್ದೆ ಅಂತ. ಐ ಹ್ಯಾವ್ ಸೆಂಟ್ ದ ಮೇಲ್ ಅಂದರೆ ನಾನು ಈಗ ಕಳಿಸಿದ್ದೇನೆ, ಅಂದರೆ ರೀಸೆಂಟಾಗಿ ಕಳಿಸಿದ್ದೇನೆ, ನೀನು ಇನ್ನೂ ನೋಡೇ ಇಲ್ಲ, ಆ ಡಿಸ್ಕಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಲ್ವಾ, ಅದರಿಂದ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನಾವು ಮಾತಾಡ್ತಿದ್ದೀವಿ. ಇನ್ನೂ ಕಳಿಸಿಲ್ಲ ಅಂದರೆ ಹೇಳಬೇಕು ಐ ಹ್ಯಾವೆಂಟ್ ಸೆಂಟ್ ದ ಮೇಲ್. ಕಳಿಸಿದ್ದೀನಾ ಅಂತ ಕೇಳಬೇಕಂದ್ರೆ ಕೇಳಿ ಹ್ಯಾವ್ ಐ ಸೆಂಟ್ ದ ಮೇಲ್, ನಾನು ಮೇಲ್ ಕಳಿಸಿದ್ದೀನಾ, ನನಗೆ ನೆನಪಿಲ್ಲ ಹೇಳು, ಇಲ್ಲ ಅಂದರೆ ನಾನು ಕಳಿಸ್ತೀನಿ. ಹ್ಯಾವೆಂಟ್ ಐ ಸೆಂಟ್ ದ ಮೇಲ್, ನಾನು ಮೇಲ್ ಕಳಿಸಿಲ್ವಾ ನಿನಗೆ ಅಂತ ಇಲ್ಲಿ ಕೇಳ್ತಾ ಇದ್ದೀವಿ, ರೈಟ್. ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೀವು ಕೂಡ ಈಗ ಒಂದು ಎಕ್ಸಾಂಪಲ್ ಸೆಂಟೆನ್ಸ್, ಒಂದು ಅಥವಾ ಎರಡನ್ನು ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದನ್ನು ಚೆಕ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗಿದೆಯೋ ಅಲ್ವ ಅನ್ನೋದು, ಅವಾಗ ಗೊತ್ತಾಗುತ್ತೆ. ಸಾಧ್ಯವಾದರೆ 4 ಫಾರ್ಮ್ನಲ್ಲೂ ಮಾಡಿ,
ರೈಟ್. ಆ್ಯಂಡ್ ಈ ಟೆನ್ಸ್ನ ನೋಟ್ಸ್ ನಿಮಗೆ ಬೇಕಾಯಿತು ಅಂದರೆ ಈ ನನ್ನ ಫೇಸ್ಬುಕ್ ಪೇಜ್ಗೆ ಹೋಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಅಲ್ಲಿ ನಾನು ಪ್ರತಿದಿನ ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಪೋಸ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ. ಇದರ ಲಿಂಕ್ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನೀವು ಜಸ್ಟ್ ಫಾಲೋ ಮಾಡಿ, ಪೇಜ್ನ ಲೈಕ್ ಮಾಡಿ.